ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂರ್ಣಿಮಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ ನೋಡಿ, ಇವಳ ಒಂದು ಸಂಪೂರ್ಣ ಒಂದು ಬಯೋಡೇಟಾ ಕೂಡ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳ ಹೆಸರು ಪೂರ್ಣಿಮಾ, ವಯ 34 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವಸತಿ ಇರೋದು ಬೆಂಗಳೂರು. ಹಾಗೆಯೇ ಮದುವೆ ಆಗಿ 8 ವರ್ಷ ಆಯಿತು. ಗಂಡ ಜಾಸ್ತಿ ಆಲ್ಮೋಸ್ಟು ಜೊತೆಗೆ ಇರಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರಣ ನೋಡಿಕ್ ಹೋದ್ರೆ ಅವರು ಡಾಕ್ಟ್ರು ಹೌದು, ಸ್ವಂತ ಒಂದು ಕ್ಲಿನಿಕ್ ಕೂಡ ಇದೆ. ಅಲ್ಲೇ ಜಾಸ್ತಿ ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಿಕ್ ಹೋದ್ರೆ ಬರೀ ಸುಖಕ್ಕಾಗಿ ಮಾತ್ರ ಸಂಬಂಧ ಬೆಳೆಸುತ್ತಿಲ್ಲ, ಜೊತೆಗೆ ಪ್ರೀತಿ ಕೂಡ ಕೊಡುವ ತನಕ ಆಲ್ಮೋಸ್ಟು ಪ್ರೀತಿ ಕೊಟ್ಟು ಕೊನೆ ತನಕ ಇರುವಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ಪೂರ್ಣಿಮಾ ಅವರು ಒಂದು ಬಯೋಡೇಟಾನ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, 2021ರ ಒಂದು ಮಾಡಲ್ BMW 3 ಸೀರೀಸ್ ಅಂತೇಳಿ 33i ಅಂತೇಳಿ ಒಂದು ಸ್ಪೋರ್ಟ್ಸ್ ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ರಿವ್ಯೂ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಿಫೋರ್ನ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಂಡ ಇದ್ದರು ಒಂಟಿತನ ಒಂದು ಕಾಡಲು ಆಲ್ಮೋಸ್ಟ್ ಇದೆಲ್ಲ ಕಾರಣ ಕೂಡ ಹೌದು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನ ನನ್ನ ಒಂದು ಮಾಡದೆ ಆಗಿದ್ದೆ, ಆಲ್ಮೋಸ್ಟು ಮದುವೆ ಆಗಿದ್ದೆ ಒಂದು ನನ್ನ ಒಂದು ಸೌಂದರ್ಯ ನೋಡಿ, ಆದರೆ ಇವಾಗ ಆಸಕ್ತಿ ಕಡಿಮೆ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಮನೆ ನೋಡಿದರೆ ಬಿಲ್ಲಾದಲ್ಲಿ ಇದೆ, ಆಲ್ಮೋಸ್ಟು ಇದೆ ಅಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೂಡ ಕರೆಯಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಕೆಲಸ ಮುಗಿಸಿ ಹೋದರೆ ಸಾಕು, ಒಬ್ಬಳೇ ಮನೆಯಲ್ಲಿ ಒಂದು ವಿಡಿಯೋ ಹಾಕಿಕೊಂಡು ಟೈಮ್ ಪಾಸ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇಲ್ಲ ಯಾರಾದರೂ ಕಾಲ್ ಮಾಡಿ ಆಲ್ಮೋಸ್ಟು ಯಾರು ಸಿಗ್ತಾರೋ ಅವ್ರ ಜೊತೆ ಮಾತನಾಡ್ತಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಈ ಥರ ಒಂದು ಗುಣಲಕ್ಷಣಗಳು ಹೊಂದಿರುವಂಥ ಗಂಡು ಇದ್ದರೆ ನಾನು ಗುಪ್ತವಾಗಿ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಹೆಚ್ಚು ಚಟ ಬರುತ್ತೆ, ಆಗ ಬರಲು ಆಗದೇ ಇದ್ದರೂ ಕೂಡ ಮಾತನಾಡಿ ಸುಖಪಡಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲು ಹೆಂಗಾಗಿರುವಂಥ ಹುಡುಗ ಮಾತ್ರ ಇರಬೇಕು, ಆವಾಗ ನಾನು ತೂತು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಗಂಡನ ಒಂದು ವಯಸ್ಸಿನವರು ಅಷ್ಟೊಂದು ಸುಖ ಕೂಡ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಚೀಪೋದು ಇಷ್ಟ, ಅದನ್ನು ಒಂದು ಕ್ಲೀನ್ ಕೂಡ ಇಟ್ಟಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಯಾವುದಕ್ಕೆ ಕಾರಣಕ್ಕೂ ಗಂಡನಿಗೆ ಗೊತ್ತಾಗಬಾರ್ದು, ಹಣ ಕೂಡ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಮಾಹಿತಿಯಾಗಿರುತ್ತೆ. ಹಾಗೆಯೇ 2011ರ ಒಂದು BMW ಕಾರ್ನ ಬಗ್ಗೆ ನೋಡಲಿಕ್ಕೆ ಹೋದರೆ ಜೂನ್ 2011ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. 39,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 6 ಗೇರ್ ಕೂಡ ಇದೆ. ಕಾರ್ ಅವೈಲೇಬಲ್ ಕೋಲ್ಕತ್ತಾದಲ್ಲಿ. ಫಸ್ಟ್ ನಂಬರ್ ಆಫ್ ಓನರ್ ನೋಡಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಕಾರ್ನ ಒಂದು ಇಮೇಜಸ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ ನಾನ್ ಆಕ್ಸಿಡೆಂಟ್ ಕಾರ್ ಮತ್ತು ಸಿಂಗಲ್ ಓನರ್ ಮತ್ತು ಐಡಿ ವೀಲ್ಸ್ ಮತ್ತು ಲೆಸ್ ಡ್ರೈವ್ ಒನ್ ಕಾರ್, ಒರಿಜಿನಲ್ ಪೇಂಟ್ ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಮತ್ತು ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಕಾರ್ ಲೈಕ್ ಆಗಿದೆ, ಒಂದು ಇಷ್ಟ ಒಂದು ಲೈಕ್ ಕೂಡ ಮಾಡ್ಬೋದು. ಹಾಗೆಯೇ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಈ ಒಂದು ಮಾಹಿತಿ ಬಗ್ಗೆ ಕಾಮೆಂಟ್ ಸೆಷನ್ ನಿಮ್ಮ ಒಂದು ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಿ, ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.